ನಮ್ಮ ಮುಂದಿನ ಕಾರ್ಯಕ್ರಮ ಪುಣ್ಯಕೋಟಿ. ಇದು ನಮ್ಮೆಲ್ಲರಿಗೂ ತುಂಬಾ ಹತ್ತಿರವಾದ ಜಾನಪದ ಹಾಡು. ನಾವೆಲ್ಲರೂ ಕೇಳ್ಕೊಂಡು ಬಂದ ಕತೆ. ಈ ಕತೆ ಒಂದು ಸತ್ಯವನ್ನೇ ಹೇಳುವ ಒಂದು ಪ್ರಾಮಾಣಿಕ ಹಸುವಿನ ಕತೆ. ಸೊ ನಮ್ಮ ಇವತ್ತಿನ ಪುಟ್ಟ ಪುಟ್ಟ ಮಕ್ಕಳು ಹಾಗೂ ನಮ್ಮ HKM ಮಿತ್ರರು ಎಲ್ಲರೂ ಸೇರಿ ಪುಣ್ಯಕೋಟಿ ಕಥೆಯನ್ನ ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಎಲ್ಲರಿಗೂ ದೊಡ್ಡ ಚಪ್ಪಾಳೆಯೊಂದಿಗೆ ಪುಣ್ಯಕೋಟಿ ತಂಡವನ್ನ ವೆಲ್ಕಮ್ ಮಾಡಿ. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟಕ ದೇಶದೊಳಿರುವ ಕಾಳಿಗಳಿಂದ ಗೊಲ್ಲರ ಪರಿಯ ನಾನಿದು ಕೇಳ್ವಿನು, ಪರಿಯ ನಾನಿದು ಕೇಳ್ವಿನು. ಗೆಳೆಯ ಮಾವಿನ ಮರದ ಕೆಳಗೆ ಕಡಲ ನೋಡುತ್ತ ಕೊಂಡ ಗಂಡನು ಬಳಸಿಯಿಂದ ಚುರುಗಳನ್ನು ಬಳಿಗೆ ಕರೆದನು ಹರುಷದಿ, ಬಳಿಗೆ ಕರೆದನು ಹರುಷದಿ. ಕೆಂಗೆ ಬಾರೆ ಗೌರಿ ಬಾರೆ ಕೆಂಗ ಭಕ್ತಿ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಪ್ರೇಮದಿ ಗೆಳೆಯ ಕರೆದನು ಗೆಳೆಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೈನಿ ಸೂಸಿ ಹಾಲ ಕರೆಯಲು ಅಲ್ಲಿ ತುಂಬಿತು ಚಿಂದಿಗೆ. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಗಳು. ಹಬ್ಬಿದ ಮನೆ ಮಧ್ಯದೊಳಗೆ ಅದ್ಭುತನೆಂದೆಂಬ ವ್ಯಾಘ್ರ ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಬ್ಬಿಯೊಳು ತಾಡಿದ್ದನು. ಸಿಡಿದು ರೋಷದಿ ಮುರಿಯುತ್ತಾ ಹುಲಿ ಗುಡುಗುಡಿಸಿ ಬೋರಿಡುತ್ತ ಚಂಗನೆ ತೂಕಲೆರಗಿದ ರಭಸ ಕಂಜಿ ಚದುರಿ ಹೋದವು ಹಸುಗಳು. ಪುಣ್ಯಕೋಟಿ ಎಂಬ ಹಸುವು ತನ್ನ ಕಣ್ಣಲ್ಲಿ ನೆನೆದುಕೊಂಡು ನಿನ್ನ ಹಾಲನ್ನು ಕೊಡುವೆ ನೆಡುತ್ತ ಚಿಂತೆದೀಪ ಬರುತ್ತಿದೆ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರಂ ಒಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು. ಮೇಲೆ ಬಿದ್ದು ನಿನ್ನ ನೀಗಲೆ ಬೀಳ ಹೊಯ್ವೆನು ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಎನ್ನುತ್ತ ಕೋಪದಿ ಕೂಳ ವ್ಯಾಘ್ರನು ಕೂಗಲು. ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ನಿಜವ ಪರಮಾತ್ಮನು.
ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ನೆ ಇವಳನ್ನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು ಎನ್ನ ಒಡ ಹುಟ್ಟಕ್ಕ ನೀರು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ಭಾರತೀಯ ಧರ್ಮಗಳಲ್ಲಿ ಸತ್ಯ ಒಂದು ಮುಖ್ಯ ಪರಿಕಲ್ಪನೆಯಾದರೆ ಪ್ರಾಮಾಣಿಕತೆಯು ಮನುಷ್ಯನ ನಡತೆಯ ಅಂಶವನ್ನು ಸೂಚಿಸುತ್ತದೆ. ಸತ್ಯ ನಿಷ್ಠೂರವಾದರೆ ಪ್ರಾಮಾಣಿಕತೆಯಿಂದ ಇರುವುದು ಅಷ್ಟೇ ಕಷ್ಟಕರ. ನಮ್ಮ ಜೀವನದ ಅನೇಕ ಮಹತ್ವದ ಸಮಯದಲ್ಲಿ ನಮ್ಮ ಎದುರು ಸುಳ್ಳು ಅಥವಾ ಸತ್ಯ ಆಯ್ಕೆಯಾಗಿರುತ್ತದೆ. ಸುಳ್ಳು ಅತ್ಯಂತ ರಮಣೀಯವಾಗಿದ್ದರೆ ಸತ್ಯ ಕಟುವಾಗಿರುತ್ತದೆ. ಆದರೆ ಸತ್ಯವನ್ನೇ ಅತ್ಯಂತ ಶಕ್ತಿಶಾಲಿ, ಪ್ರಾಮಾಣಿಕತೆಯ ಅತ್ಯಂತ ಪವಿತ್ರವಾದದ್ದು. ಸತ್ಯ ಹಾಗೂ ಪ್ರಾಮಾಣಿಕತೆಯ ಧೈರ್ಯದಿಂದ ಭಯದ ಮೇಲೂ ಜಯ ಸಾಧಿಸಬಹುದು. ಇದುವೇ ಈ ಪುಣ್ಯಕೋಟಿ ಕಥೆಯ ಸಂದೇಶ. ಈ ಪುಣ್ಯಕೋಟಿ ಕಾರ್ಯಕ್ರಮವನ್ನು ನಿರ್ದೇಶಿಸಿರುವವರು ನಮ್ಮ ನಿಮ್ಮ ಪ್ರೀತಿಯ ನಾಜಿಯಾ ಅವರು, ಪುಣ್ಯಕೋಟಿ ವೇಷದಲ್ಲಿ ದೀಪಶ್ರೀ ಅವರು, ಹುಲಿಯ ವೇಷದಲ್ಲಿ ಜಗದೀಶ್ ಶೆಟ್ರು, ಕರುವಿನ ವೇಷದಲ್ಲಿ ಶಾರ್ವಿ ಶೆಟ್ಟಿ, ಗೊಲ್ಲನ ವೇಷದಲ್ಲಿ ನಿಹಾಲ್, ಹಸುಗಳ ವೇಷದಲ್ಲಿ ಜೀವಾ ಶೆಟ್ಟಿ, ಆದ್ಯಾ ಹೆಗಡೆ, ಆರುಷ್ ಹಾಗೂ ವಿಶ್ರುತ್, ನೃತ್ಯಕಾರರು ಸುಮಾ ಹೆಗಡೆ, ಕುಮಾರಿ ಪಾಟೀಲ್ ಮತ್ತು ದಿಶಾ ಪಾಟೀಲ್. ಇವರೆಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ.